ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದಿನ ಅಧ್ಯಾಯಗಳಿಂದ ಮುಂದುವರಿದ ಉಂಚವೃತ್ಯುಪಾಖ್ಯಾನವು ಎಂಬ 374ನೆಯ ಅಧ್ಯಾಯಕ್ಕೆ ಸ್ವಾಗತ. ಬ್ರಾಹ್ಮಣನು ಆ ನಾಗರಾಜನಲ್ಲಿ 15 ದಿನಗಳು ಸೂರ್ಯ ರಥವನ್ನು ಎಳೆಯುವಾಗ ನಡೆದಂತಹ ಆಶ್ಚರ್ಯಕರವಾದ ವಿಷಯವು ಯಾವುದೆಂದು ಪ್ರಶ್ನಿಸಿದಾಗ ಆ ನಾಗರಾಜನು ದಿವ್ಯವಾದ ತೇಜಸ್ಸೊಂದು ಆಕಾಶವನ್ನೆಲ್ಲ ಬೆಳಗುತ್ತಾ ಸೂರ್ಯಮಂಡಲದಲ್ಲಿ ಪ್ರವೇಶಿಸಿದ ವಿಷಯವನ್ನು, ಆ ದಿವ್ಯ ತೇಜಸ್ಸನ್ನು ಕುರಿತು, ಆ ದಿವ್ಯ ತೇಜಸ್ಸು ಒಬ್ಬ ಉಂಚವೃತ್ತಿಯನ್ನು ಉಂಚವೃತ್ತಿಯನ್ನು ಆಧರಿಸಿರುವ, ಅಂದರೆ ಉಂಚ ಮತ್ತು ಶಿಲವೃತ್ತಿಯಿಂದಲೇ ಜೀವನವನ್ನು ನಡೆಸುತ್ತಿದ್ದಂತಹ ಬ್ರಾಹ್ಮಣನೇ ಆ ತೇಜಸ್ಸಿನ ರೂಪದಲ್ಲಿ ಸೂರ್ಯ ಲೋಕವನ್ನು ಸೇರಿದ ಸದ್ಗತಿಯನ್ನು ಹೊಂದಿದುದಾಗಿ ಆ ನಾಗರಾಜನು ಬ್ರಾಹ್ಮಣನಿಗೆ ತಿಳಿಸುತ್ತಾ ಮುಂದುವರಿಯುತ್ತಿರುವನು. ಈ ಮಾತನ್ನು ಕೇಳಿ ಬ್ರಾಹ್ಮಣನು ವಿಸ್ಮಿತನಾಗಿ, ಸರ್ಪರಾಜ, ವಾಸ್ತವದಲ್ಲಿ ಇದೊಂದು ದೊಡ್ಡ ಆಶ್ಚರ್ಯವೇ. ನಾನು ತೃಪ್ತನಾದೆನು. ಈ ನಿನ್ನ ಮಾತುಗಳೇ ನನಗೆ ದಾರಿಯನ್ನು ತೋರಿಸಿದವು. ನಿನಗೆ ಮಂಗಳವಾಗಲಿ. ಇನ್ನು ನನಗೆ ಅನುಮತಿಯನ್ನು ಕೊಡು, ಹೋಗಿ ಬರುವೆನು. ನೀನು ನನ್ನನ್ನು ಮರೆಯದೆ ನೆನಪಿನಲ್ಲಿಟ್ಟುಕೊಂಡು ನಿನ್ನ ಕಡೆಯ ಸೇವಕರನ್ನು ಕಳುಹಿಸಿ ನನ್ನ ವೃತ್ತಾಂತವನ್ನು ತಿಳಿದುಕೊಳ್ಳಬೇಕು. ನಾನು ಹೊರಡುವೆನು ಎಂದನು. ನೆನಪಿರಲಿ, ಇಲ್ಲಿ ಆತ್ಮವಿದ್ಯೆಯನ್ನು ಕಲಿಯಬೇಕೆಂಬ ಉದ್ದೇಶದಿಂದಾಗಿ ತನ್ನ ಮನೆಗೆ ಅತಿಥಿಯಾಗಿ ಬಂದ ಬ್ರಾಹ್ಮಣನೊಬ್ಬನು ಹೇಳಿದಂತೆ ಅವನ ಮಾತನ್ನು ಅನುಸರಿಸಿ ಪದ್ಮನಾಭನೆಂಬ ಈ ಬ್ರಾಹ್ಮಣನು ಈ ನಾಗರಾಜನ ಸಮೀಪಕ್ಕೆ ಬಂದಿದ್ದನು. ಆದರೆ ನಾಗರಾಜನು ವಿಸ್ಮಯಕಾರಿಯಾದಂತಹ ಉಂಚವೃತ್ತಿಯಲ್ಲಿದ್ದ ಬ್ರಾಹ್ಮಣನೊಬ್ಬನು ಆಕಾಶವನ್ನೆಲ್ಲ ಬೆಳಗುವ ತೇಜಸ್ಸಿನಿಂದ ಸೂರ್ಯಮಂಡಲದಲ್ಲಿ ಪ್ರವೇಶಿಸುವ ಸದ್ಗತಿಯನ್ನು ಪಡೆದುದನ್ನು ತಿಳಿಸಿದಾಗ ಸಂತೋಷದಿಂದ ಬ್ರಾಹ್ಮಣನು ತನ್ನ ಪ್ರಶ್ನೆಗೆ ಉತ್ತರವು ದೊರೆಯಿತೆಂದು ತಿಳಿಸುತ್ತಾನೆ. ಆಗ ಸರ್ಪರಾಜನು, ಓ ಬ್ರಾಹ್ಮಣ, ನೀನು ನನ್ನಲ್ಲಿಗೆ ಬಂದುದೇನು? ನಿನ್ನ ಮನೋಭೀಷ್ಟವನ್ನು ನನಗೆ ತಿಳಿಸದೆ ಹೊರಟು ಹೋಗುವುದೇನು? ನಿನ್ನ ಉದ್ದಿಷ್ಟ ಕಾರ್ಯವನ್ನು ತಿಳಿಸದೆ ಎಲ್ಲಿಗೆ ಹೋಗುವೆ? ನೀನು ಬಂದ ಉದ್ದೇಶವನ್ನು ತಿಳಿಸು. ನೀನು ಹೇಳಿದುದಾಗಲಿ ಹೇಳದಿದ್ದುದಾಗಲಿ ನೀನು ಬಂದ ಕಾರ್ಯವನ್ನು ಇಲ್ಲಿ ನೆರವೇರಿಸಿಕೊಂಡು ಆಮೇಲೆ ನನ್ನ ಅನುಮತಿಯನ್ನು ಪಡೆದಲ್ಲವೇ ನೀನು ಹೋಗಬೇಕು. ಬ್ರಹ್ಮರ್ಷಿ, ನೀನು ನನ್ನನ್ನು ಪ್ರೀತಿಸಿ ಬಂದ ಮೇಲೆ ಇಲ್ಲಿನ ಮರದ ಕೆಳಗೆ ಬಂದು ಕುಳಿತು ಸುಮ್ಮನೆ ನನ್ನನ್ನು ನೋಡಿಬಿಟ್ಟು ಇಷ್ಟರಲ್ಲಿಯೇ ಹೊರಟು ಹೋಗುವೆನೆಂಬುದು ನಿನಗೆ ಉಚಿತವೇ? ನೀನು ನನಗೆ ಪ್ರಿಯನಾದೆ. ನಾನು ನಿನ್ನ ಪ್ರೀತಿಗೆ ಪಾತ್ರನಾಗಿರುವೆನು. ಸಂಕೋಚವೇಕೆ? ನನ್ನಲ್ಲಿ ಇರುವವರೆಲ್ಲರೂ ನಿನ್ನವರೇ ಎಂದು ತಿಳಿ. ಹೀಗಿರುವಾಗ ನೀನು ನನ್ನ ಮನೆಗೆ ಬಂದು ಇಲ್ಲಿ ನಿನ್ನ ಕಾರ್ಯವನ್ನು ತೀರಿಸಿಕೊಂಡು ಹೋಗುವುದಕ್ಕೆ ನಿನಗೆ ಚಿಂತೆಯೇನಿದೆ ಎಂದನು. ಅದಕ್ಕೆ ಆ ಬ್ರಾಹ್ಮಣನು, ಪ್ರಾಜ್ಞ, ವಾಸ್ತವವೇ. ಆದರೆ ದೇವತೆಗಳು ನಿಮಗಿಂತಲೂ ಮೇಲಲ್ಲವೆಂಬುದು ಸತ್ಯವು. ನನಗೆ ನಿನಗೆ ಭೇದವೂ ಇಲ್ಲ. ನಾನು ಯಾವನೋ ಅವನೇ ನೀನಾಗಿರುವೆ. ಆತನೇ ನೀನು, ನಾನು ಆತನೇ. ಅಷ್ಟೇಕೆ, ನೀನು, ನಾನು, ಇನ್ನು ಇತರ ಭೂತಗಳೆಲ್ಲವೂ ಆ ಪರಮಾತ್ಮನಲ್ಲಿಯೇ ಯಾವಾಗಲೂ ಸೇರಿರತಕ್ಕವರು. ಇನ್ನು ನನ್ನ ಕಾರ್ಯೋದ್ದೇಶವನ್ನು ತಿಳಿಸಿಬಿಡುವೆನು. ಕೇಳು. ಉತ್ತಮ ಪುಣ್ಯವನ್ನು ಹೇಗೆ ಗಳಿಸಬೇಕೆಂದು ನನಗೊಂದು ದೊಡ್ಡ ಸಂದೇಹವು ಹುಟ್ಟಿತು. ಈಗ ನಿನ್ನೊಡನೆ ನಡೆದ ಸಂಭಾಷಣೆಗಳಿಂದಲೇ ಆ ಸಂದೇಹವು ನೀಗಿತು. ಏಕೆಂದರೆ ಈಗ ನನಗೆ ಉಂಚವೃತ್ತಿಯ ಮಹಿಮೆಯು ತಿಳಿಯಿತು. ಅದೇ ಉತ್ತಮ ಗತಿಸಾಧಕವೆಂದು ನನಗೆ ನಿರ್ಧಾರವಾಯಿತು. ಇನ್ನು ಮೇಲೆ ನಾನು ಉತ್ತಮ ಪುರುಷಾರ್ಥ ಸಾಧಕವಾದ ಆ ಉಂಚವೃತ್ತಿಯನ್ನೇ ಆಚರಿಸುವೆನು. ಈಗ ನನಗೆ ಸಪ್ರಮಾಣವಾಗಿ ಮನಸ್ಸಿಗೆ ಬಂದ ನಿರ್ಧಾರವು ಇದೆ. ಇನ್ನು ನೀನು ನನ್ನನ್ನು ಕಳುಹಿಸಿಕೊಡಬೇಕು. ನಿನಗೆ ಶುಭವಾಗಲಿ. ನಾನು ನಿನ್ನಿಂದ ಈಗ ಕೃತಾರ್ಥನಾದೆನು ಎಂದನು. ಇದು 374ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.